ವೀಕ್ಷಕರೇ, ವೃಷಭರಾಶಿಯ ಎಲ್ಲ ಆರ್ಥಿಕ ಬಂಧುಗಳು ಮತ್ತು ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತಗಳು. ಜನವರಿ 2026 ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ತಿಂಗಳಲ್ಲ. ಬದಲಾಗಿ ದಿನಗಳಿಂದ ನಿಂತಿದ್ದ ಕೆಲಸಗಳು ಚಲನೆ ಪಡೆಯುವಂತ, ಜೀವನದಲ್ಲಿ ಹೊಸ ಬೆಳಕನ್ನು ಕಾಣುವಂತ ಮತ್ತು ದೈವಬಲ ನಿಮ್ಮ ಪರವಾಗಿ ಕಾಣುವಂತ ಮಹತ್ವಪೂರ್ಣವಾದಂಥ ಸಮಯ ಇದಾಗಿದೆ. ಇನ್ನು ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ನೀವು ಈ ತಿಂಗಳಲ್ಲಿ ಕಾಣಬಹುದಾಗಿರುತ್ತೆ. ಇನ್ನು ವೃಷಭ ರಾಶಿಯವರೇ, ಇಷ್ಟು ದಿನ ನೀವು ಅನುಭವಿಸಿದ ಮಾನಸಿಕ ಒತ್ತಡಗಳು, ಹಣಕಾಸಿನ ತೊಂದರೆ, ಕೌಟುಂಬಿಕ ಕಲಹ ಮತ್ತು ಕೆಲಸದ ಒತ್ತಡಗಳು ಈಗ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ನಾನು ಅಥವಾ ನನ್ನ ಪ್ರಯತ್ನಕ್ಕೆ ಫಲ ಯಾವಾಗ ಸಿಗುತ್ತದೆ ಎಂಬ ಪ್ರಶ್ನೆ ಹಲವು ಬಾರಿ ಕೂಡ ಬಂದಿರಬಹುದು. ಆದರೆ ಜೂನ್ ತಿಂಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುವ ಸಮಯವಾಗಿ ಕಾಣುತ್ತಲಿದೆ. ಇನ್ನು ಗ್ರಹಗಳ ವಿಶೇಷವಾದ ಚಲನೆಗಳು ಹೇಗಿದೆ ಅಂತ ನೋಡೋದಾದ್ರೆ, ಈ ಸಮಯದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳು ನಿಮ್ಮ ಅನುಕೂಲಕ ಸ್ಥಿತಿ ಮತ್ತು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂತ ಗತಿಯಲ್ಲಿ ಈಗ ನಿಮಗೆ ಚಲಿಸುತ್ತದಲ್ಲಿದೆ. ವಿಶೇಷವಾಗಿ ಹಣ, ಸಂಬಂಧ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಇನ್ನು ಇಷ್ಟು ದಿನ ವಿಳಂಬವಾದ ಕೆಲಸಗಳು ಈಗ ವೇಗವಾಗಿ ಮುನ್ನಡೆಯುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಜೂನ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದ ವ್ಯಕ್ತಿಯ ಪ್ರವೇಶವಾಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡುಬರುತ್ತಿದೆ. ಅವರು ಸ್ನೇಹಿತ, ಸಂಬಂಧಿ, ಸಹೋದ್ಯೋಗಿ ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯೇ ಆಗಿರಬಹುದು. ಆದರೆ ಅವರ ಪರಿಚಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಪ್ರವ ಪ್ರಭಾವವನ್ನು ಬೀರುತ್ತದೆ. ಆ ವ್ಯಕ್ತಿಯ ಮೂಲಕ ನಿಮಗೆ ಹೊಸ ವ್ಯವಹಾರ, ಹೊಸ ಕೆಲಸ ಅಥವಾ ಹಣದ ಅರಿವು ದೊರೆಯುವಂತ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾಗಿ ಪ, ವ, ಸ ಮತ್ತು ರ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಹೆಸರಿಂದ ನಿಮಗೆ ಶುಭವಾಗುತ್ತದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರ ನೋಡುವುದಾದರೆ, ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ ಅಥವಾ ಸಂಬಳ ಹೆಚ್ಚಾಗುವಂತ ಸೂಚನೆಗಳು ಕೂಡ ಕಂಡುಬರುತ್ತಿದೆ. ಇನ್ನು ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಮತ್ತು ಹಣದ ಅರಿವು ಹೆಚ್ಚಾಗುತ್ತದೆ. ಇನ್ನು ನೀವೇನಾದರೂ ಆನ್ಲೈನ್ ಕೆಲಸಗಳು ಅಥವಾ ಯೂಟ್ಯೂಬಿಂಗ್ ಅಥವಾ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಈ ರೀತಿಯಾದಂಥ ಕೆಲಸಗಳನ್ನು ಮಾಡುತ್ತಿದ್ದರೆ ಉತ್ತಮವಾದ ಬೆಳವಣಿಗೆಯನ್ನು ಕೂಡ ಕಾಣಬಹುದು. ಇನ್ನು ಹಣಕಾಸಿನ ಸ್ಥಿತಿಯನ್ನು ನೋಡುವುದಾದರೆ, ಇಷ್ಟು ದಿನ ಕಾಣುತ್ತಿದ್ದ ಸಾಲದ ಅಥವಾ ಹಣಕಾಸಿನ ಸ್ಥಿತಿಯ ತೊಂದರೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಇನ್ನು ಬಾಕಿ ಇದ್ದ ಹಣ ಮರಳಿ ಸಿಗುವಂತ ಸಾಧ್ಯತೆಗಳು ಕೂಡ ಕಾಣಬರಬಹುತ್ತದೆ. ಇನ್ನು ಮನೆಯ ಖರ್ಚು ನಿಯಂತ್ರಣಕ್ಕೆ ಕೂಡ ಬರುತ್ತದೆ. ಆದರೆ ಜೂನ್ ಮಧ್ಯಭಾಗದಲ್ಲಿ ಅನಾವಶ್ಯಕ ಖರ್ಚು ಮಾಡುವ ಸಾಧ್ಯತೆ ಇರುವುದರಿಂದ ಖರ್ಚಿನ ಕಡೆ ಗಮನ ಅಗತ್ಯ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಕಡೆ ವಿಷಯ ನೋಡುವುದಾದರೆ, ಕುಟುಂಬದ ಶಾಂತಿ ಈ ತಿಂಗಳಿನಲ್ಲಿ ಹೆಚ್ಚಾಗುತ್ತದೆ. ಬಹುಕಾಲದಿಂದ ಮಾತನಾಡುತ್ತಿದ್ದ ವ್ಯಕ್ತಿಗಳ ಜೊತೆ ನೀವು ಮಾತನಾಡುವಂತ ಸಾಧ್ಯತೆಗಳು ಅಥವಾ ಸಮಯಗಳು ಕೂಡ ಈಗ ಬಂದಿದೆ. ಆದ್ದರಿಂದ ಮನಸ್ತಾಪಗಳು ಕೂಡ ಕಮ್ಮಿಯಾಗುವಂತ ಸಾಧ್ಯತೆಗಳು ಈಗ ನೀವು ಕಾಣಬಹುದು. ಇನ್ನು ದಾಂಪತ್ಯ ಜೀವನದಲ್ಲಿ ಇದ್ದ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಕಡಿಮೆಯಾಗುತ್ತದೆ. ಇನ್ನು ಮದುವೆಯಾಗದಿರುವವರಿಗೆ ಒಳ್ಳೆಯ ಪರಿಚಯ ಅಥವಾ ಮದುವೆಯ ಮಾತುಕತೆ ಶುರುವಾಗುವಂತ ಸೂಚನೆಗಳು ಕೂಡ ಕಾಣಬಹುದು. ಇನ್ನು ಆರೋಗ್ಯದ ವಿಷಯದಲ್ಲಿ ಈ ರಾಶಿಯವರಿಗೆ ಈಗ ಸ್ವಲ್ಪ ನೆಮ್ಮದಿ ಸಿಗಬಹುದು. ಇನ್ನು ದೀರ್ಘಕಾಲದಿಂದ ಕಾಡುತ್ತಿದ್ದ ದುರ್ಬಲ, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ. ಆದರೆ ಆಹಾರ ಮತ್ತು ವಿಶ್ರಾಂತಿಯ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಜೂನ್ ಕೊನೆಯ ವಾರದಲ್ಲಿ ಯಾರನ್ನಾದರೂ ಅತಿಯಾಗಿ ನಂಬುವ ಮೊದಲು ಯೋಚಿಸಿ.
ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆ ಕೂಡ ಪಡಬಹುದು. ನಿಮ್ಮ ಯೋಚನೆಗಳನ್ನು ಎಲ್ಲರ ಮುಂದೆ ಹೇಳದೆ ಇರುವುದನ್ನು ಪ್ರಯತ್ನಿಸಿ. ವೃಷಭ ರಾಶಿಯವರೇ, ಈ ತಿಂಗಳು ನಿಮಗೆ ಒಂದು ಹೊಸ ಆರಂಭದ ಸಂಕೇತ. ಹಳೆಯ ನೋವುಗಳನ್ನು ಮರೆತು ಹೊಸ ಅವಕಾಶವನ್ನು ಸ್ವಾಗತಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಹಣ, ಗೌರವ, ಪ್ರೀತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ದೇವರು ನಿಮ್ಮ ಪರಿಶ್ರಮವನ್ನು ಗಮನಿಸಿದ್ದಾನೆ. ಈಗ ಫಲ ಸಿಗುವಂತ ಸಮಯ ಹತ್ತಿರ ಬಂದಿದೆ. ಜೂನ್ 2026 ನಿಮ್ಮ ಬದುಕಿನ ಚಿನ್ನದ ಅಧ್ಯಾಯ ಆರಂಭವಾಗುವ ತಿಂಗಳಾಗಿ ನಿಮಗೆ ನೆನಪಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅಷ್ಟೇ ಅವಕಾಶಗಳು ಕೂಡ ಹೆಚ್ಚಾಗಿ ನಿಮಗೆ ಈ ತಿಂಗಳಲ್ಲಿ ಕಾಣಬಹುದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ರಾಶಿಯ ಯಾವುದೆಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಜೊತೆಗೆ ಈ ತಿಂಗಳು ನಿಮಗೆ ಬರಬಹುದಾದಂಥ ಸಮಸ್ಯೆಗಳಿಂದ ನೀವು ದೂರ ಆಗಬೇಕಂದ್ರೆ ಓಂ ನಮಃ ಶಿವಾಯ ಎಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ, ಪರಿಹಾರಗಳು, ಯಾವುದಾದರಂತೂ ಸಮಸ್ಯೆಗಳಿಂದ ದೂರ ಆಗೋದು ಹೇಗೆ ಅನ್ನೋದು ವಿಡಿಯೋ ನಿಮಗೇನಾದರೂ ಬೇಕಾದರೆ ಈಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹಾಕುವಂಥ ವಿಡಿಯೋಗಳಿಂದ ನೀವು ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದ. ಓಂ ನಮಃ ಶಿವಾಯ.